ನಮಸ್ತೆ ಎವ್ರಿವಾನ್, ವೆಲ್ಕಮ್ ಟು ನೀಟ್ ಗೈಡೆನ್ಸ್. ಭಾಳಷ್ಟು ದಿನದಿಂದ ಕ್ಯೂರಿಯಾಸಿಟಿದ ವೆಯ್ಟ್ ಮಾಡ್ತಾ ಇದ್ರಿ, ನೀಟ್ ಅಡ್ಮಿಟ್ ಕಾರ್ಡ್ ಯಾವ ರಿಲೀಸ್ ಆಗ್ಬೋದು, ಯಾವ ಎಕ್ಸಾಮ್ ಸೆಂಟರ್ ಸಿಕ್ಕಿರ್ಬೋದು ಅಂತ. ಭಾಳಷ್ಟು ಈ ಒಂದು ಕ್ಯೂರಿಯಾಸಿಟಿಗೆ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀಟ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ. ಎಲ್ಲರೂ NT ವೆಬ್ಸೈಟಲ್ಲಿ ನಿಮ್ಮ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಹಾಕಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಜೆರಾಕ್ಸ್ನ ಇಟ್ಕೊಂಡಿರಿ. ಅದರಲ್ಲಿ ಮತ್ತೆ ನೀವು ಸೆಂಟರ್ನ ಚೆಕ್ ಮಾಡ್ಕೊಳ್ಳಿ ಮುಂಚೆನೇ. ಏನಕ್ಕಂದರೆ ನೀವು ಇರೋ ಒಂದು ಲೊಕ್ಯಾಲಿಟಿಯಿಂದ ಎಕ್ಸಾಮ್ ಸೆಂಟರ್ ಎಷ್ಟು ದೂರ ಇದೆ ಅಂತ ಇರ್ಬೋದು. ಎಲ್ಲರೂ ಗೊತ್ತಿರೋ ಥರ ಟೈಮಿಂಗ್ಸ್ ಆಫ್ಟರ್ನೂನ್ 2 to 5 PM ಇದೆ. ನೀವು ಆಫ್ಟರ್ನೂನ್ ಇದೆ ಅಂತ ನೀವು ಏನಾದರೂ ಮನೆಯಿಂದ ಬಿಡೋದು ಲೇಟ್ ಆದರೆ ಎಕ್ಸಾಮ್ ಸೆಂಟರ್ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು ಡ್ಯೂ ಟು ಟ್ರಾಫಿಕ್ ಇಶ್ಯೂಸ್. ಆದರೂ ಒಂದಿನ ಮುಂಚೆ ನಿಮ್ಗೇನಾದರೂ ಸಾಧ್ಯ ಆದರೆ ಎಕ್ಸಾಮ್ ಸೆಂಟರ್ ಹತ್ರ ಒಂದು ವಿಸಿಟ್ ಹಾಕಿ ಹತ್ರ ಇದ್ದರೆ. ದೂರ ಇರೋರು ಬೆಳಗ್ಗೆ ಸ್ವಲ್ಪ ಮನೆ ಬೇಗ ಬಿಟ್ಟರೆ ಒಳ್ಳೇದಂತ ನನ್ನ ಅನಿಸಿಕೆ. ಬೆಂಗಳೂರು ಲೊಕಾಲಿಟಿ ಇರೋರು ನಿಮ್ಮ ಎಕ್ಸಾಮ್ ಸೆಂಟರ್ಗೆ ಬೇಗನೆ ರೀಚ್ ಆಗಬಹುದು. ಯಾಕಂದರೆ ನೀವು ರಿಸೈಡೆನ್ಸ್ ಬೆಂಗಳೂರೆಲ್ಲ ಇರುತ್ತೆ. ಏನಾದರೂ ಅಕ್ಕಪಕ್ಕ ಡಿಸ್ಟಿಕ್ ಅವರಾದರೂ ಬೆಂಗಳೂರು ಸೆಂಟರ್ ಹಾಕ್ಕೊಂಡಿದ್ರೆ ನೀವು ಮಾರ್ನಿಂಗ್ ಬೇಗನೆ ರೀಚ್ ಆಗೋದು ಒಳ್ಳೆಯದು ಅನಿಸುತ್ತೆ. ಟು ಬಿ ಸೇಫ್ ನೀವು ಎಷ್ಟು ಬೇಗ ಎಕ್ಸಾಮ್ ಸೆಂಟ್ರಲ್ಲಿ ಇರ್ತೀರೋ ಅದು ಒಂದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ಒನ್ ಡೇ ಇಟ್ಸ್ ಎಕ್ಸಾಮ್ ಡೇ, ಯು ಕಾಂಟ್ ಟೇಕ್ ಎನಿ ಅಡ್ವಾಂಟೇಜ್ ಗ್ರಾಂಟೆಡ್. ಯಾಕಂದರೆ ನೀವು ಎಕ್ಸ್ಕ್ಯೂಸ್ ಕೊಡೋಕ್ಕಾಗಲ್ಲ. ಏನಾದರೂ ಸ್ವಲ್ಪ 15 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಲೇಟಾಗಿ ನಿಮ್ಗೆ ಎಕ್ಸಾಮ್ ಕೊಡೋಕ್ಕಾಗಲಿಲ್ಲ ಅಂದರೆ ನೀವು ಯಾರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಯುವರ್ ಫಾಲ್ಟ್ ಆಗಬೇಕಾಗುತ್ತೆ. ಅದಕ್ಕೆ ನಾವು ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆದಮೇಲೆ ನೀವು ಎಕ್ಸಾಮ್ ಸೆಂಟರ್ ರೀಚ್ ಆಗೋದನ್ನ ಭಾಳಷ್ಟು ಒಂದು ಟೈಮ್ ಮ್ಯಾನೇಜ್ಮೆಂಟ್ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ವರ್ಷದಲ್ಲಿ ಒಂದು ಸಲ ನೀಟ್ ಎಕ್ಸಾಮ್ ಬರುತ್ತೆ. ಅದನ್ನು ಭಾಳಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಎಕ್ಸಾಮ್ನ ಬರೀರಿ. ಇನ್ನುಳಿದಂತೆ ನೀಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಅಪ್ಡೇಟ್ಸ್ನ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್.